ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಪ್ರಣಮಾಮಿ ಪತಂಜಲಿಂ. ಹರಿ ಓಂ. ನಲ್ಮೆಯ ದೂರದರ್ಶನದ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿನ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡೋಣ. ಇದು ಅತ್ಯಂತ ಸರಳವಾಗಿದ್ದು ಮನೆಯಲ್ಲಿ ತಾವೆಲ್ಲರೂ ಕೂಡ ಆರಾಮದಲ್ಲಿ ಮಾಡುವಂಥ ಹಲವು ಯೋಗ ಆಸನಗಳ ಪ್ರಕ್ರಿಯೆಗಳಾಗಿವೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ವಜ್ರಾಸನವನ್ನು ಹೇಗೆ ಮಾಡಬೇಕು, ಅದರ ಉಪಯೋಗ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಈಗ ನೋಡಿ, ನಾವೊಂದು ಕುರ್ಚಿಯನ್ನು ವ್ಯವಸ್ಥೆ ಮಾಡಿದ್ದೀವಿ. ಅದರ ಮುಂದೆ ಒಂದು ಬೆಡ್ಡನ್ನು ಇಟ್ಟಿದ್ದೀವಿ, ಒಂದು ಸಣ್ಣ ಬುಲ್ಸ್ಟರನ್ನು ಇಟ್ಟಿದ್ದೀವಿ, ಮತ್ತೆರಡು ದಿಂಬು ಮತ್ತು ರೋಲರ್ ಅಂತಿರುವ ಒಂದು ಸಣ್ಣ ಇದು ಕಾಟನ್ ಹತ್ತಿಯಿಂದ ಮಾಡಿದ ಒಂದು ರೋಲರ್. ಇದೆಲ್ಲವನ್ನು ಬಳಸ್ಕೊಂಡು ನಾವು ವಜ್ರಾಸನವನ್ನು ಮಾಡಿದಾಗ ನಮಗೆ ಯಾವುದೇ ಒತ್ತಡ ಆಗೋದಿಲ್ಲ, ಆರಾಮ ಅನಿಸ್ತದೆ. ಆ ಆರಾಮ ಸ್ಥಿತಿ ಹೇಗೆ ಅನ್ನೋದನ್ನು ಈಗ ನೋಡ್ತಾ ಬರೋಣ. ನಿಧಾನವಾಗಿ ಆ ಬೆಡ್ ಮೇಲೆ ಮಂಡಿಯನ್ನಿಟ್ಟು ಕೂತ್ಕೊಳ್ಳಿ. ಎರಡೂ ಕಾಲಿನ ಮಂಡಿಯನ್ನು ಜೋಡಿಸಿ ಸಣ್ಣ ಇದು ಬುಲ್ಸ್ಟರ್ ಮೇಲೆ ನಮ್ಮ ಹಿಮ್ಮಡಿಯನ್ನು ಇಡಬೇಕು. ಅದರ ಮೇಲೆ ಎರಡೂ ಪಾದ ಜೋಡಿಸಬೇಕು. ಈ ಎರಡೂ ಪಾದ ಇಲ್ಲಿ ಜೋಡಿಸಿರಬೇಕು, ದೂರ ದೂರ ಇಡಬಾರ್ದು. ಈ ರೀತಿಯಾಗಿ ಹತ್ತಿರ ಜೋಡಿಸ್ಬೇಕು. ಮಂಡಿಗಳು ಜೊತೆಗಿರಬೇಕು. ನಿಮ್ಮ ಸಪೋರ್ಟಿಗೋಸ್ಕರ ಇಲ್ಲೊಂದು ಚೇರ್ ಇರುತ್ತೆ, ಒಂದು ಸ್ಟೂಲನ್ನು ಇಟ್ಕೊಳ್ಬೋದು, ಅಥವಾ ಚೇರು ಸ್ಟೂಲ್ ಇಲ್ಲದೇ ಗೋಡೆ ಹತ್ತಿರ ಹೋಗಿಯೂ ಕೂಡ ಇದನ್ನು ಮಾಡ್ಬೋದು ನಾವು. ಈಗ ನೋಡಿ, ಉರುಟಾದ ಒಂದು ರೋಲರನ್ನು, ಕಾಟನ್ ರೋಲನ್ನು ಅಲ್ಲಿ ನಮ್ಮ ಕಾಲಿನ ಹಿಂಬದಿಯಲ್ಲಿ, ಮಂಡಿಯ ಹಿಂಬದಿಯಲ್ಲಿ ಚೆನ್ನಾಗಿ ಒಳಗೆ ಒತ್ತಿ ತುರುಕಿ ಅದನ್ನು ಎಳೆದು ಇಟ್ಟು, ಆಮೇಲೆ ಎರಡು ಪಿಲ್ಲೋ, ಮನೆಯಲ್ಲಿ ಈ ರೀತಿಯ ದಿಂಬುಗಳು ಇದ್ದೇ ಇರುತ್ತೆ, 2 ಅಥವಾ 3 ಪಿಲ್ಲೋಗಳನ್ನು ಅಡ್ಡಲಾಗಿಟ್ಟು ಸ್ವಲ್ಪ ಮುಂದಕ್ಕೆ ಕಾಲಿನ ಕಡೆಗೆ ಒತ್ತಿ ಹಾಗೆ ನಿಧಾನವಾಗಿ ಕೂತ್ಕೊಳ್ಳಿ. ಅದರ ಮೇಲೆ ನೋಡಿ, ಈ ರೀತಿ ಕೂತ್ಕೊಂಡಾಗ ನಮಗೊಂದು ಕಂಫರ್ಟ್ ಫೀಲ್ ಆಗುತ್ತೆ, ಯಾವುದೇ ಒತ್ತಡ ಇರೋದಿಲ್ಲ. ಈ ವಜ್ರಾಸನವನ್ನು ಮಾಡುವ ಕ್ರಮ ಯಾಕೆ? ಇದು ಮಂಡಿ ನೋವಿಗೆ ಉತ್ತಮವಾದ ಅಭ್ಯಾಸವನ್ನು ಕೊಡುತ್ತೆ. ಕಾರಣ ಈ ಆಸನದ ಹೆಸರೇನು? ವಜ್ರಾಸನ. ವಜ್ರ ಅಂದರೆ ಏನು? ಅದೊಂದು ಗಟ್ಟಿಯಾದ ವಸ್ತು ಅಲ್ವಾ? ಅದರಂಥ ಗಟ್ಟಿಯಾದ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ವಜ್ರ ಕಾಯತ್ವವನ್ನು ಪಡೆಯುವಂಥ ಒಂದು ಶಕ್ತಿ ನಮ್ಮ ಶರೀರಕ್ಕೆ ಬರ್ತದೆ. ಅದಕ್ಕೋಸ್ಕರ ಈ ವಜ್ರಾಸನ ಎನ್ನುವ ಹೆಸರನ್ನು ಇಟ್ಟಿರೋದು. ಈ ಮಂಡಿಯ ಭಾಗದಲ್ಲಿ ನಾವು ನೋಡಿ, ಈ ರೀತಿ ಹಿಂದಕ್ಕೆ ಕುಳಿತಾಗ ಮಂಡಿಯ ಭಾಗ ಏನಾಗುತ್ತೆ, ಹೀಗೆ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಅಲ್ಲಿ ಮಂಡಿಯ ಎರಡೂ ಇಕ್ಕೆಲೆಗಳು ಚೆನ್ನಾಗಿ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ, ಅಲ್ಲಿ ಲೂಬ್ರಿಕೇಷನ್ ಉಂಟಾಗತ್ತೆ, ಮತ್ತು ನಮ್ಮ ಈ ದ್ರವ ರೂಪದ ಸೈನೋವಿಯಲ್ ಫ್ಲೂಯಿಡ್ ಎನ್ನುವ ಅಂಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಈ ವಜ್ರಾಸನ ತುಂಬ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಸಾಮಾನ್ಯವಾಗಿ ಯೋಗಶಾಸ್ತ್ರದಲ್ಲಿ ಎಲ್ಲ ಅಭ್ಯಾಸಗಳನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅಂತ ಶಾಸ್ತ್ರ ನಿಯಮ ಇದೆ. ಆದರೆ ಈ ಒಂದು ವಜ್ರಾಸನಕ್ಕೆ ಯಾವುದೇ ನಿಯಮ ಇಲ್ಲ, ಯಾವ ಸಮಯದಲ್ಲಾದರೂ ಮಾಡ್ಬೋದು. ಊಟ ಆದ ತಕ್ಷಣ ಈ ಅಭ್ಯಾಸ ಮಾಡಿದರೆ ಹೆಚ್ಚು ಲಾಭ ಸಿಗ್ತದೆ, ಅಂಥ ಒಂದು ಉತ್ತಮವಾದ ಅಭ್ಯಾಸ ಇದು. ಈ ರೀತಿಯಾಗಿ ನಾವು ಊಟ ಆದ ತಕ್ಷಣ ಕುತ್ಕೊಂಡ್ಬಿಟ್ರೆ ನಮಗೆ ತಿಂದ ಆಹಾರ ಚೆನ್ನಾಗಿ ಕರಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಅನುಭವಿಸುತ್ತಿರುವಂಥ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಅದನ್ನು ಗೊತ್ತಿಲ್ಲದೆ ನಮ್ಮ ಶರೀರದಲ್ಲಿ ಗ್ಯಾಸ್ಟ್ರಿಕ್ ಇರುತ್ತೆ ಅಲ್ವಾ? ಆ ಗ್ಯಾಸ್ಟ್ರೈಟಿಸನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ವಜ್ರಾಸನ ತುಂಬ ಉಪಯುಕ್ತವಾದ ಅಭ್ಯಾಸ. ಮತ್ತು ಪೈಲ್ಸ್ ಇದ್ದವರಿಗೆ, ಕಾನ್ಸ್ಟಿಪೇಷನ್ ಇದ್ದವರಿಗೆ, ಮತ್ತು ಹೃದಯದ ಬಡಿತ, ಹೈ ಬಿ ಪಿ ಇದ್ದವರಿಗೆ, ಲೋ ಬಿ ಪಿ ಇದ್ದವರಿಗೆ, ಮತ್ತು ಇಮ್ಯುನಿಟಿ ಕಡಿಮೆ ಇದ್ದವರಿಗೆ, ಈ ಎಲ್ಲ ಅಂಶದವರಿಗೆ ತೊಂದರೆ ಇದ್ದವರಿಗೆ ಈ ವಜ್ರಾಸನ ಅನ್ನೋದು ವಜ್ರಕಾಯತ್ವ
ಆಯಾಸವನ್ನು ಕೊಡುವಂಥದ್ದು. ಹಾಗಾಗಿ ಯಾರಿಗೆ ಮಂಡಿ ನೋವು ಇದೆಯೋ ಈ ರೀತಿ ಪರಿಕರಗಳನ್ನು ಜೋಡಿಸ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿಂಡಿ ಆದಮೇಲೆ, ಊಟ ಆದಮೇಲೆ, ಮತ್ತು ಸಂಜೆ ಒಂದು ಹೊತ್ತು, ಮತ್ತು ರಾತ್ರಿ ಊಟ ಆದಮೇಲೆ ಸುಮ್ಮನೆ ಬೆಡ್ ಮೇಲೆ ಹೋಗಿ ಈ ರೀತಿ ಪರಿಕರಗಳನ್ನು ಜೋಡಿಸ್ಕೊಂಡು ಒಂದು 5 ನಿಮಿಷ 3 ನಿಮಿಷ ಹಾಗೆ ಕುತ್ಕೊಂಡ್ಬಿಟ್ರೆ ಆರಾಮ್ ಅನಿಸುತ್ತೆ. ಮಂಡಿಗೂ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಶರೀರದಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಹೊಟ್ಟೆ ಮಹಾರಾಜ ಅಲ್ವಾ, ಈ ಹೊಟ್ಟೆಯ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ. ಹಾಗಾಗಿ ವಜ್ರಾಸನಕ್ಕೆ ಅದರದ್ದೇ ಆದಂತಹ ಮಹತ್ವ ನಮ್ಮ ಯೋಗಶಾಸ್ತ್ರದಲ್ಲಿದೆ. ಈ ರೀತಿ ಚಿಕಿತ್ಸೆಯನ್ನು ಈ ಒಂದು ಪರಿಕರಗಳನ್ನು ಜೋಡಿಸ್ಕೊಂಡು ನಾವು ಮಾಡಿದಾಗ ನಮಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತದೆ. ಇದು ವಜ್ರಾಸನದಲ್ಲಿರುವ ಅತ್ಯಂತ ಮಹತ್ತರವಾದ ಲಾಭ. ಈ ಎಲ್ಲ ವಿಧಾನಗಳ ನಂತರ ಕೊನೆಯ ಭಾಗದಲ್ಲಿ ನಾವು ಮಂಡಿ ನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮತ್ತು ಆ ಮಂಡಿ ನೋವಿನಿಂದ ಹೊರಗೆ ಬರಲಿಕ್ಕೆ, ಅವರಿಗೆ ಒಂದು ಆರಾಮದಾಯಕವಾದ ಸ್ಥಿತಿಯನ್ನು ಕೊಡಲಿಕ್ಕೆ, ಮಂಡಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿಕ್ಕೆ ಮತ್ತು ಅಲ್ಲಿನ ನೋವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಕೊನೆಯ ಟ್ರ್ಯಾಕ್ಷನನ್ನು ಹಾಕ್ತೇವೆ. ಅದು ಉತ್ಥಿತ ದ್ವಿಪಾದಾಸನದಲ್ಲಿ ಗೋಡೆಗೆ ಕೆಲವು ಬೆಲ್ಟ್ಗಳ ಸಹಾಯದಿಂದ ಕಾಲಿಗೆ ಸುತ್ತುವರಿದು ಮಾಡುವಂಥ ವಿಧಾನ. ಈ ವಿಧಾನ ಹೇಗೆ ಮಾಡೋದು, ಅದರಿಂದ ಏನು ಲಾಭ ಅನ್ನೋದನ್ನು ಈಗ ನೋಡ್ತಾ ಬರೋಣ. ಈ ರೀತಿ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನೋಡಿ. ಒಂದು ಪಿಲ್ಲರ್ ಇದೆ, ಪಿಲ್ಲರಿನ ಪಕ್ಕದಲ್ಲಿ ಒಂದು ಸಣ್ಣ ಬೆಡ್ಡನ್ನು ಹಾಕಿದ್ದೀವಿ ಮತ್ತು ದಿಂಬನ್ನು ಇಟ್ಟಿದ್ದೀವಿ. ಈ ಪಿಲ್ಲರ್ ಇದರ ಮೇಲೆ ಒಂದು ಕಾಟನ್ ದಿಂಬಿನ ಮೇಲೆ ನಿಧಾನವಾಗಿ ಬೆನ್ನು ಕೊಟ್ಟು ಮಲಗಬೇಕು. ನಿಧಾನವಾಗಿ ಮಲ್ಕೊಳ್ಳೋಣ ನೋಡಿ. ಇಲ್ಲಿ ಅವರಿಗೆ ಮೇಲಕ್ಕೆ ಹೋಗಲಿಕ್ಕೆ ಸಹಾಯವಾಗಿ ಒಂದು ಹಗ್ಗವನ್ನು ಇಟ್ಟಿದ್ದೀವಿ. ಹಗ್ಗದ ಸಹಾಯದೊಂದಿಗೆ ನಿಧಾನವಾಗಿ ಹಾಗೆ ಮೇಲಕ್ಕೆ ಹೋಗೋಣ. ಕಾಲುಗಳನ್ನು ಆ ಪಿಲ್ಲರ್ಗೆ ಚೆನ್ನಾಗಿ ಕೊಡೋಣ. ಪೃಷ್ಠ ಮತ್ತು ಕಾಲುಗಳು ಪಿಲ್ಲರ್ಗೆ ತಾಗಿರಲಿ. ಈ ಹಂತದಲ್ಲಿ ಅವರು ಆರಾಮದಲ್ಲಿ ಮಲ್ಕೊಳ್ತಾರೆ. ತಲೆಗೆ ಒಂದು ಸಣ್ಣ ದಿಂಬನ್ನು ಕೊಡೋಣ. ಈ ಸ್ಥಿತಿಯಲ್ಲಿ ನಾವು ಅವರ ಕಾಲಿನ ನಡುಭಾಗದಲ್ಲಿ ಈ ರೀತಿಯ ಒಂದು ಕಾಟನ್ ಬಟ್ಟೆಯನ್ನು ಸುತ್ತಿ ಈ ರೀತಿ ಒಂದು ಕುಷನ್ ಕಂಫರ್ಟ್ನೆಸ್ಗೆ, ಅಂದರೆ ಕಾಲಿನ ಒಳಗೆ ಯಾವುದೇ ಒತ್ತಡಗಳು ಬರಬಾರದು ಎನ್ನುವ ಹಂತದಲ್ಲಿ ಈ ಒಂದು ಬಟ್ಟೆಯನ್ನು ಹಾಕಿ, ನಂತರ ತೊಡೆಯ ಮೂಲದಿಂದ ಕಾಲಿನ ಹಿಮ್ಮಡಿಯವರೆಗೆ ಈ ಬೆಲ್ಟ್ಗಳಿಂದ ಬಂಧಿಸಲ್ಪಡ್ತೇವೆ. ಅದನ್ನು ಹೇಗೆ ಅನ್ನೋದನ್ನು ನಿಧಾನವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಲಿನ ತೊಡೆಯ ಭಾಗಕ್ಕೆ ಈ ರೀತಿ ಬೆಲ್ಟನ್ನು ಹಾಕಿ ಎಳಿರಿ, ಅಲ್ಲಿ ಒಳಗೆ ಸೇರಿಸಿ. ಒಂದೊಂದಾಗಿ ಇಡೀ ಕಾಲಿನ ಭಾಗಕ್ಕೆ ಒಂದು ಟ್ರ್ಯಾಕ್ಷನ್ ಹಾಕುವಂಥ ವಿಧಾನ. ಯೋಗ ಬೆಲ್ಟಿಂದ ಅದನ್ನು ಬಿಗಿಗೊಳಿಸಲ್ಪಡುತ್ತೆ. ಇಲ್ಲಿ ತಗೊಳ್ಳಿ, ಸ್ವಲ್ಪ ಟೈಟ್ ಮಾಡಿ. ಹಾಂ, ಸಾಕು. ಒಂದು ತೊಡೆಯ ಭಾಗಕ್ಕೆ ಹಾಕಿದ್ದೇವೆ, ಇನ್ನೊಂದು ಮಂಡಿಯಿಂದ ಕೆಳಗೆ ಮೇಲ್ಭಾಗ, ಅಂದರೆ 2 ಇಂಚಿನ ಮೇಲ್ಭಾಗ, ತೊಡೆಯ ಕೆಳಭಾಗ. ಆಮೇಲೆ 3ನೇ ಬೆಲ್ಟನ್ನು ಇಲ್ಲಿ ಹಾಕಿದ್ದೀವಿ, ಮಂಡಿಯಿಂದ ಮೇಲ್ಭಾಗ ಒಂದು 2 ಇಂಚು ಮುಂದಕ್ಕೆ ಕೆಳಭಾಗದಲ್ಲಿ ಹಾಕಿದ್ದೀವಿ. ಮತ್ತು ಇನ್ನೊಂದು ಬೆಲ್ಟನ್ನು ನಮ್ಮ ಕಣಕಾಲಿನ ಕೆಳಗೆ, ಇನ್ನೊಂದು ಬೆಲ್ಟ್ ಕೊಡಿ, ಇನ್ನೊಂದು ಬೆಲ್ಟ್ ತಮ್ಮನೆ. ಹಾಂ, ಹೇಳ್ಕೊಳ್ಳಿ. ಕೊಡಿ. ನಮ್ಮ ಕಣಕಾಲಿಗೆ ಹೀಗೆ ಕಾಲಿನ ಸುತ್ತುವರಿದು ಈ ರೀತಿಯಾಗಿ ಬೆಲ್ಟನ್ನು ಕಟ್ಟಿ ಆ ಕಡೆ ಕೊಡಿ. ಪಾದದ ಮೇಲೆ ಒಂದು ಸ್ಯಾಂಡ್ ಬ್ಯಾಗನ್ನು ಹಾಕೋಣ. ತಲೆಯ ಭಾಗಕ್ಕೆ
ಹಣೆಯ ಮೇಲೆ ಒಂದು ಸಣ್ಣ ಸ್ಯಾಂಡ್ ಬಾಕಣ ಹಾಕೋಣ. ಈ ವ್ಯವಸ್ಥೆಯಲ್ಲಿ ನಾವು ಮಲಗಿಸಿದಾಗ ಏನಾಗುತ್ತೆ, ಇಡೀ ಕಾಲಿನ ನರಕೇಂದ್ರಗಳು ಮತ್ತು ಮಾಂಸಖಂಡಗಳು ವಿಶ್ರಾಂತಿಯನ್ನು ಹೊಂದುತ್ತವೆ. ಇದು ಕೊನೆಯಲ್ಲಿ ಟ್ರ್ಯಾಕ್ಷನ್ ಹಾಕುವ ವಿಧಾನ. ಈ ಸ್ಥಿತಿಯಲ್ಲಿ ಒಂದು 10-15 ನಿಮಿಷ ಅವರು ವಿಶ್ರಾಂತಿಯನ್ನು ಪಡೆದರೆ ಇಡೀ ಕಾಲಿನ ಒತ್ತಡ ಕಡಿಮೆ ಆಗುತ್ತೆ, ಆರಾಮ್ ಅನಿಸುತ್ತೆ, ಒತ್ತಡ ಮುಕ್ತರಾಗ್ತಾರೆ, ಮಂಡಿ ನೋವಿನಿಂದ ದೂರವಾಗ್ತಾರೆ, ಅವರಿಗೆ ಆ ನೋವಿನ ಅನುಭವ ಕಡಿಮೆ ಆಗ್ತಾ ಬರುತ್ತೆ. ಇದು ಯೋಗ ಚಿಕಿತ್ಸೆಯಲ್ಲಿ ಪ್ರಧಾನವಾಗಿ ಕೊನೆಯ ಹಂತದಲ್ಲಿ ನಾವು ಅವರಿಗೆ ವಿಶ್ರಾಂತಿಯನ್ನು ಕೊಡುವಂತಹ ಒಂದು ವಿಶೇಷವಾದ ವಿಧಾನ. ನೋಡಿದ್ರಲ್ಲ ವೀಕ್ಷಕರೇ, ದೀರ್ಘತರವಾದಂತಹ ಮಂಡಿ ನೋವಿಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ನಾವು ಮಾಡಬಹುದು, ಅದರಿಂದ ಹೇಗೆ ಗುಣಮುಖವನ್ನು ಹೊಂದಬಹುದು ಅನ್ನೋದನ್ನು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.